ಪ್ರೀತಿಯ ಸಹೋದರರೇ, ಇವತ್ತು ನಾವು ಹೋದ ಶುಕ್ರವಾರ ನಾವು ಬರೀ ಜ್ಞಾನ ಬಗ್ಗೆ ಕೇಳಿದ್ದೀವಿ. ಇವತ್ತಿನ ಪ್ರಪಂಚದಲ್ಲಿ ಧಾರ್ಮಿಕ ಜ್ಞಾನ ಮತ್ತು ಲೌಕಿಕ ಜ್ಞಾನ ಎಷ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ನಾವು 2 ಶುಕ್ರವಾರದಿಂದ ಕೇಳಾಕೊಂತಿದ್ದೀವಿ. ಮತ್ತು ಈ ಶುಕ್ರವಾರ ಇದೆ ಇನ್ಶಾಅಲ್ಲಾ ತಬಾರಕ ವ ತಾಲ ಉಸ್ತಾದಿನ ಬಗ್ಗೆ, ಯಾನಿ ವಿದ್ವಾಂಸರು, ಆಲಿಮೆ ದೀನ್. ಆಲಿಮ್ ಅಂದರೆ ಎಂಥದ್ದು ಸ್ಥಾನ ಇರ್ತದೆ, ಆಲಿಮೆ ದೀನ್ ಅಂದರೆ ಯಾರು, ಅವರು ದೀನ ಧರ್ಮಗಾಗಿ ಎಷ್ಟು ಕಷ್ಟ ಪಡೆಯುತ್ತಾರೆ, ಆಲಿಮೆ ದೀನ್ಗೆ ನಾವು ಯಾವ ರೀತಿ ಗೌರವ ಮರ್ಯಾದೆ ಕೊಡಬೇಕು, ಅದರ ಬಗ್ಗೆ ಇವತ್ತು ಕುರಾನ್ ಮತ್ತು ಹದೀಸಿನಿಂದ ಕೇಳೋದು ಪ್ರಯತ್ನ ಮಾಡೋಣ. ಉಸ್ತಾದ್ ಬಗ್ಗೆ ಪ್ರಪಂಚದಲ್ಲಿ ಗುರುಗಳಿಗೆ ಭಾಳಷ್ಟು ಭಾಷೆಗಳಿಂದ ಕರೆಯುತ್ತಾರೆ. ಅವರ ಲ್ಯಾಂಗ್ವೇಜ್ನಲ್ಲಿ ಅವರವರು ತನ್ನ ಗುರುಗಳಿಗೆ ಪ್ರೀತಿನ ಕರೆಯುತ್ತಾರೆ. ಯಾರಾದರೂ ಒಬ್ಬರು ಹಜರತ್ ಅಂತಾರ, ಇಲ್ಲಾಂದರೆ ಉಸ್ತಾದ್ ಅಂತಾರ, ಇಲ್ಲಾಂದರೆ ನಮ್ಮ ಗುರುಗಳು ಅಂತಾರ, ಇಲ್ಲಾಂದರೆ ಸ್ವಾಮಿಯರು ಅಂತಾರ, ಇಲ್ಲಾಂದರೆ ವಿದ್ವಾಂಸರು ಅಂತಾರ, ಟೀಚರ್, ಸರ್, ಬೇರೆ ಬೇರೆ ರೀತಿ ಅವರ ಪ್ರೀತಿನಿಂದ ಅವರು ಕರೆಯುತ್ತಾರೆ. ಟೀಕೆ ಶಾಯರಿ ಎಷ್ಟು ಚಲೋ ಹೇಳಕೊಂತಿದ್ದಾರೆ ಉಸ್ತಾದಿನ ಬಗ್ಗೆ. ಉಸ್ತಾದ್ ಹೂँ मुझे इस पर मलाल थोड़ी है, उस्ताद हूँ मुझे इस पर मलाल थोड़ी है, मुल्क का मुस्तकबिल संवारना आसान थोड़ी है, मुल्क का मुस्तकबिल संवारना आसान थोड़ी है, बस उस्ताद ही फ़िक्रमंद है सबके उरूज के लिए, बस उस्ताद ही फ़िक्रमंद है सबके उरूज के लिए, यहाँ किसी को किसी का ख्याल थोड़ी है, यहाँ किसी को किसी का ख्याल थोड़ी है, मज़ा तो तब है किसी खाक के ज़र्रे को मुनव्वर कर दो, मज़ा तो तब है किसी खाक के ज़र्रे को मुनव्वर कर दो, सिर्फ अपनी ज़ात को रोशन करना कमाल थोड़ी है, सिर्फ अपनी ज़ात को रोशन करना कमाल थोड़ी है. आगे फरमाते हैं, मिटाना पड़ता है खुद को कौम की तरक्की के लिए, मिटाना पड़ता है खुद को कौम की तरक्की के लिए, ये काम कोई मामूली काम थोड़ी है, ये काम कोई काम मामूली थोड़ी है, उस्ताद हूँ मुझे इस पर मलाल थोड़ी है, मुल्क का मुस्तकबिल संवारना आसान थोड़ी है, मुल्क का मुस्तकबिल संवारना आसान थोड़ी है. मोअज़्ज़ज़ सामने कराम, आइए और एक मरतबा कुछ कहने और सुनने से पहले हम सब के आका, हम सब के मौला, यतीमों के माँ बाप, गरीबों के मालजा, जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में अक़ीदत और मोहब्बत के साथ और एक मरतबा झूम के दुरूद पाक का नज़राना पेश कर लीजिए. अल्लाहुम्मा सल्लि अला सय्यिदिना मौलाना मुहम्मद व अला आलि मुहम्मद बिअददि कुल्ली हुस्निही व जमालिही व बारिक व सल्ली सलातुन व सलामुन अलैका या हबीबी या रसूलल्लाह सल्लल्लाहु अलैहि वसल्लम. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳುತ್ತಾನೆ, ಇನ್ನಮಾ ಯಖ್ಶಲ್ಲಾಹು ಮಿನ್ ಇಬಾದಿಹಿಲ್ ಉಲಮಾ, ಅಲ್ಲಾಹನ ಸಂತರಲ್ಲಿ ಅತಿ ಜಾಸ್ತಿ ಭಯ ಪಡ್ಕೊಳ್ಳೋರು, ಅತಿ ಜಾಸ್ತಿ ಹೆದರ್ಕೊಂಡು ಜೀವನ ಮಾಡೋರು ಯಾರು ಅಂದರೆ, ಯಾರ ಕಡೆ ಜ್ಞಾನ ಇರುತ್ತದೆ ಅಂಥ ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತಿನಿಂದ ಭಯ ಮತ್ತು ಹೆದರ್ಕೊಂಡು ಜೀವನ ಮಾಡೋ ಪ್ರಯತ್ನ ಮಾಡ್ತಾರೆ. ಇದರದು ಅರ್ಥ ಕುರಾನಿನ ಹಜರತೆ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಈ ರೀತಿ ಬರೆದಿದ್ದಾರೆ, ಇನ್ನಮಾ ಯಖ್ಶಲ್ಲಾಹು ಮಿನ್ ಇಬಾದಿಹಿಲ್ ಉಲಮಾ, ಪ್ರಪಂಚದಲ್ಲಿ ಅತಿ ಜಾಸ್ತಿ ಭಯ ಪಡ್ಕೊಂಡು ಅತಿ ಜಾಸ್ತಿ ಅಲ್ಲಾಹ ರಬ್ಬುಲ್ ಇಜ್ಜತಿನ ಹೆದರ್ಕೊಂಡು ಜೀವನ ಮಾಡೋರು ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಉಲಮಾए ಕರಾಮ್, ಯಾನಿ ವಿದ್ವಾಂಸರು, ಆಲಿಮೆ ದೀನ್, ಏನು ಮಸೀದ್ನಲ್ಲಿ ಇಮಾಮತ್ ಮಾಡಿಸ್ತಾರೆ ಆಲಿಮೆ ದೀನ್ ಅವರು ಇದ್ದಾರೆ ಅಂತ ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಅವರು ಹೇಳಕೊಂಡಿದ್ದಾರೆ. ಏಕೆಂದರೆ ಅವ್ರ ಕಡೆ ಕುರಾನ್ ಮತ್ತು ಹದೀಸಿನ ಎಲ್ಲ ಥರ ಜ್ಞಾನ ಇರುತ್ತದೆ, ಅವ್ರ ಕಡೆ ಶರೀಯತ್ನಿನ ಜ್ಞಾನ ಶಿಕ್ಷಣ ಇರುತ್ತದೆ, ಅವ್ರ ಕಡೆ ಪ್ರಪಂಚದಲ್ಲಿ ಯಾವ ರೀತಿ ಜನರಿಗೆ ಯಾವ ರೀತಿ ದಾರಿಯಲ್ಲಿ ತರಬೇಕು ಅನ್ನೋದು ಗೊತ್ತಿರುತ್ತದೆ. ಫಾರ್ ಎಕ್ಸಾಂಪಲ್, ಯಾರಾದರೆ ಅನಾರೋಗ್ಯ ವ್ಯಕ್ತಿ ಡಾಕ್ಟರ್ ಕಡೆ ಹೋಗಿದ್ರೆ ಡಾಕ್ಟರ್ ಏನಿದ್ದಾನೆ ಆ ವ್ಯಕ್ತಿಗೆ, ಆ ಮನುಷ್ಯನಿಗೆ ಚೆಕ್ ಮಾಡೋದು ಮುಂಚೆನೇ ತಿಳ್ಕೊಂಡ್ಬಿಡುತ್ತಾನೆ, ಈ ವ್ಯಕ್ತಿಗೆ ಇದೇ ರೋಗ ಇದೆ, ಇದೇ ಕಾರಣ ಬಂದಿದ್ದಾನೆ. ಡಾಕ್ಟರ್ ತಿಳ್ಕೊಂಡ್ಬಿಡುತ್ತಾನೆ, ಹೌದಪ್ಪ ಹಿಂಗೆ ಇದೇ ರೋಗ ಇದೆ, ಏಕೆಂದರೆ ಮೈ ಮೇಲೆ ಕಂಡು ಬರುತ್ತದೆ ಯಾವ ರೀತಿ ಸುಸ್ತಿ ಅದಾನ, ಯಾವ ರೀತಿ ಇದಾನ ಏನಂತ. ಏಕೆಂದರೆ ಅವ್ರದ್ದು ಸಾಯ ತನಕ ಅದೇ ರೂಢಿ ಒಳಗಿರ್ತಾರ ಅವರು ಡಾಕ್ಟರ್ಗಳು. ತನ್ನ
ಬಂದಿರುವ ಪೇಷಂಟ್ಗಳಿಗೆ ನೋಡಿ ತಿಳ್ಕೊಂಡ್ಬಿಡ್ತಾರ ಇದೇ ರೋಗನಲ್ಲಿ ಅತಿ ಜಾಸ್ತಿ ಬಿದ್ದಿದ್ದಾನೆ, ಇದೇ ರೋಗದಿಂದ ಇಲಾಜ್ ಮಾಡಕ್ ಬಂದಿದ್ದಾನೆ ಅನ್ನೋದು. ಈಗ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಡಾಕ್ಟರ್ ಒಂದು ಅನಾರೋಗ್ಯ ವ್ಯಕ್ತಿಗೆ ನೋಡಿದ ನಂತರ ತಿಳ್ಕೊಂಡ್ ಬಿಡ್ತಾನೆ. ಅಂದರೆ ಅದೇ ರೀತಿ ಒಂದು ಮಸೀದಿನಲ್ಲಿ ಇಮಾಮ್ ಸಾಹಬರು, ಆಲಿಮ್ ದೀನ್ ಅವರು, ಏನು ಪ್ರಪಂಚದಲ್ಲಿ ಜನರಿದ್ದಾರೆ, ಯಾವ ಊರಿನ ಒಳಗೆ ಇಮಾಮ್ ಸಾಹಬರು ಏನು ನಮಾಜ್ ಮಾಡುತ್ತಾರೆ, ತನ್ನ ಮುಕ್ತದಿಗಳಿನ ಮುಖ ನೋಡಿ ಕಂಡು ಹಿಡ್ಕೊಂಡ್ ಬಿಡುತ್ತಾರೆ ಈ ವ್ಯಕ್ತಿ ಎದರಿಂದ ಹಿಂದಿದ್ದಾನೆ, ಯಾಕೆ ಹಿಂದಿದ್ದಾನೆ, ಎದಕ್ಕೆ ಬರಾಕುಂತಿಲ್ಲ ಮಸೀದಿನಲ್ಲಿ ಅನ್ನೋದು. ಇವತ್ತು ಬಹಳಷ್ಟು ಜನರು ಯಾವ ರೀತಿ ಆಲಿಮೆ ದೀನನ ಮುಂದೆ ಟಬರ್ ಮಾಡಿ ಮಾತಾಡುತ್ತಾರೆ, ನಮಗೆ ಎಲ್ಲ ತರಹ ಜ್ಞಾನ ಇದೆ, ಎಲ್ಲ ತರದ್ ಗೊತ್ತಿದೆ. ಅದೇ ರೀತಿ ಹೋಗಿ ಒಂದು ಡಾಕ್ಟರ್ ಇಂಜಿನಿಯರ್ ಕಡೆ ಹೋಗಿ ಹೇಳ್ರಿ, ನೀವು ಹಿಮ್ಮತ್ತಿದ್ರೆ ತಾಕತ್ತಿದ್ದರೆ ಹೇಳ್ತಾರೆ ಯಾರಾದ್ರೆ, ಡಾಕ್ಟರ್ ಸಾಹಬ್ ನಮ್ಗೆ ಎಲ್ಲ ಗೊತ್ತಿದೆ, ಯಾವ್ದು ಸೂಜಿಗೆ ಯಾವಾಗ ಚುಚ್ಚಬೇಕು ಅನ್ನೋದು. ಏನ್ ಮಾಡ್ತಾನ, ಮೊದಲು ಕಪಾಳ ಗಡ್ಡಿಗೆ ಕೊಡ್ತಾನ, ಹೋಗಪ್ಪ ಹಾಗೆ ಡಾಕ್ಟರ್ ಆಗಿ ಬಂದಿಲ್ಲ, 10 ವರ್ಷ 12 ವರ್ಷ ಡಿಗ್ರಿ ತಗೊಂಡಿಂದ ಆಮೇಲೆ ಬಂದು ನಾನು ಇಲ್ಲಿ ಡಾಕ್ಟರ್ ಗಿರಿ ಮಾಡಕ್ ಹೊಂದಿದ್ದೀನಿ. ಹಾಗೆ ಡಾಕ್ಟರ್ ಗಿರಿ ನನಗೆ ಸಿಕ್ಕಿಲ್ಲ, ಮೊದಲೇ ಕಪಾಳ ಗಡ್ಡಿಗೆ ಕೊಟ್ಟು ಆಮೇಲೆ ಕೊಡ್ತಾನ. ಸೂಜಿ ಚುಚ್ಚಾಗ ಬಂದಿನ, ಎಲ್ಲರಿಗೆ ಸೂಜಿ ಚುಚ್ಚೋದು ಗೊತ್ತಿದೆ, ಆ ಸೂಜಿ ಒಳಗೆ ಯಾವ್ದು ಔಷಧಿ ಹಾಕೋದು ಗೊತ್ತಿದೆ, ಇವರಿಗೆ ಗೊತ್ತಿರುವುದಿಲ್ಲ. ಇದು ಈಸಿ ಇದೆ, ನಮ್ಗೆ ನೋಡಿದ್ರೆ ಹಿಂಗ ಸೂಜಿ ಚುಚ್ತಾರಪ್ಪ ಅವರು, ಎಲ್ಲಾರು ಗೊತ್ತಿದೆ. ಆದ್ರೂ ಸೂಜಿ ಒಳಗೆ ಔಷಧಿ ಯಾವ್ದಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಆ ಔಷಧಿ ಒಳಗೆ ಯಾವ ತರಹ ಡಾಕ್ಟರ್ ಔಷಧಿ ಕೊಟ್ಟು ಇಲಾಜ್ ಮಾಡಕ್ ಹೊಂದಿದ್ದಾರೆ, ಅವ್ರ ರೋಗ ದೂರ ಮಾಡೋದು ಅದು ಇಂಪಾರ್ಟೆಂಟ್. ಅದೇ ರೀತಿ ಆಲಿಮೆ ದೀನ್ ನೋಡಿದ್ರೆ ಎಲ್ಲಾರ್ಗೆ ಈಸಿ ಕಾಣುತ್ತದೆ. ಏನಪ್ಪಾ 5 ವಕ್ತಿನ ನಮಾಜ್ ಮಾಡಿಸ್ತಾರ, ಏನಪ್ಪಾ 5 ವಕ್ತಿನ ನಮಾಜ್ ಮಾಡಿ ಮಕ್ಕಳಿಗೆ ಓದಿಸ್ತಾರ, ಎಲ್ಲಾರ್ಗೆ ಕಣ್ಣಿಗೆ ಕಾಣೋದು ಬಹಳ ಈಸಿ ಇದೆ. ಒಂದು ಸಾರಿ ಮನಿ ಬಿಟ್ಟು, ತಾಯಿ ತಂದೆಗೆ ಬಿಟ್ಟು, ತನ್ನ ತಮ್ಮರಿಗೆ ಬಿಟ್ಟು, ತಂಗಿಗೆ ಬಿಟ್ಟು, ಸುಖ ಬಿಟ್ಟು, ಚೈನ್ ಬಿಟ್ಟು, ನಿದ್ದೆ ಎಲ್ಲ ಬಿಟ್ಟು, ಊರು ಬಿಟ್ಟು ಬಂದು 24 ತಾಸು ಬಂದು ಊರಾಗ ಇದ್ದು ನೋಡ್ರಿ, ಅವಾಗ ಗೊತ್ತಾಗ್ತದೆ ಏನು ಆಲಿಮೆ ದೀನ್ ಅನ್ನೋದು. ಆಲಿಮೆ ದೀನ್ ಅಂದ್ರೆ ಬರೀ ಸಂತ ತನ್ನ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಆಲಿಮೆ ದೀನ್ ಅಂದ್ರೆ ತನ್ನ ಹೊಟ್ಟೆ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಅವನಿಗೆ ಒಂದು ಜಿಮ್ಮೇದಾರಿ ಹೇಳಿದ್ದಾರೆ. ಯಾರು ಆಲಿಮೆ ದೀನ್ ಅವರು ಒಂದು ಊರಿಗೆ ಕಾಜಿ ಆಗಿ ಹೋಗ್ತಾರ, ಅವನು ಹಕ್ಕಿದೆ, ಅವನ ಮೇಲೆ ವಾಜಿಬ್ ಇದೆ, ಅವನ ಮೇಲೆ ಫರ್ಜ್ ಇದೆ. ಎಷ್ಟು ಜನರು ಬೇನಮಾಜಿ ಇದಾರ, ಎಷ್ಟು ಜನರು ಕೆಟ್ಟ ದಾರಿ ಒಳಗಿದಾರ, ಎಷ್ಟು ಜನರು ಬೇಜವಾಬ್ದಾರಿ ಅದಾರ, ಯಾರು ತನ್ನ ಕಾನೂನು ತನ್ನ ಸರಿಯಾಗಿ ಜವಾಬ್ದಾರಿ ಮಾಡಕ್ ಕುಂತಿಲ್ಲ. ಅಂತ ಜನರಿಗೆ ಶರಿಯತ್ ಕುರ್ಆನ್ ನಿಂದ ತಿಳಿಸಿ ಅವ್ರಿಗೆ ಜವಾಬ್ದಾರಿ ಹಕ್ಕದಾರಿ ಮಾಡಿಸ್ಬೇಕು. ಇಮಾಮಿನ ಕೆಲಸ ಇದು, ಇಮಾಮಿನ ಕೆಲಸ ಇದು. ಯಾರು ಬೇನಮಾಜಿ ಅದಾರ ಅಂತ ಜನರಿಗೆ ಹೇಗೆ ದಾರಿ ಒಳಗೆ ತಗೋಬೇಕು ಅನ್ನೋದು ಅದು ಇಮಾಮಿನ ಕೆಲಸ. ಇವತ್ತು ನಮ್ಗೆ ಎಂತಾದ್ರು ಪರಿಸ್ಥಿತಿ ಅಂದ್ರೆ, ಇಮಾಮ್ ಸಾಹೇಬರು ಫಾರ್ ಎಕ್ಸಾಂಪಲ್, ಇಮಾಮ್ ಸಾಹೇಬರು ಶರಾಯ್ ಕುಡಿಯೋ ವ್ಯಕ್ತಿ ಜೊತೆ ಇದಾರಪ್ಪ, ಕುಂದ್ರಾ ಕುಂತಿದಾರ, ಹೇಳಕ್ ಕುಂತಿದಾರ, ಬಡ್ಡಿ ಅವರ ಮಾಡೋರು ಜನರ ಜೊತೆ ಕುಂದ್ರಾ ಕುಂತಿದಾರ, ಹೇಳಕ್ ಕುಂತಿದಾರ. ಶರಾಯ್ ಕುಡಿಯುವ ವ್ಯಾಭಿಚಾರಿ ವ್ಯಕ್ತಿ ಜೊತೆ ಕುಂದ್ರಾ ಕುಂದ್ರೆ ಹೇಳಕ್ ಕುಂತಿರ ಅಂದ್ರೆ ಸ್ವಲ್ಪ ಜನರಿಗೆ, ಇಲ್ಲ ಅಂದ್ರೆ ಯಾರಾದ್ರೆ ಯುವಕರ ಜೊತೆ, ಯಂಗ್ ಹುಡುಗರ ಜೊತೆ ಜಾಸ್ತಿ ಕ್ಲೋಸ್ ಆಗಿದಾರ. ಆದ್ರೆ ಏನ್ ಮಾಡ್ತಾರ, ಅದ್ರ ಮೇಲೆ ಹೊಟ್ಟಿ ಕಿಚ್ಚು ಚಾಲು. ನಮ್ಗೆ ಬಿಟ್ಟು ಅವ್ರ ಜೊತೆನೇ ಎದಕ್ ಅಡ್ಡಾಡಕ್ ಕುಂತಿದ್ದಾರ, ನಮ್ಗೆ ಬಿಟ್ಟು ಅವ್ರ ಜೊತೆನೇ ಎದಕ್ ಮಾತಾಡಕ್ ಕುಂತಿದ್ದಾರ. ಪ್ರೀತಿಯ ಸಹೋದರರೇ, ಎಲ್ಲಾರ್ದು ನಿಯತ್ತು, ಎಲ್ಲಾರ್ದು ವಿಚಾರಣೆ, ಎಲ್ಲಾರ್ದು ಕೆಲಸ ಒಂದೇ ರೀತಿ ಇರೋದಿಲ್ಲ, ಒಂದೇ ರೀತಿ ಭಾವನೆ ಇರೋದಿಲ್ಲ, ಒಂದೇ ರೀತಿ ಯೋಚನೆ ಇರೋದಿಲ್ಲ. ಏನಾದ್ರೆ ಆಲಿಮಿ ದೀನರು ಗುಡ್ಕಾ ತಿನ್ನೋರ ಜನರ ಜೊತೆ ಹೇಳಕ್ ಕುಂತಿದಾರ, ಕುಂದ್ರಾ ಕುಂತಿದಾರ ಅಂದರೆ ಅವ್ರ ಜೊತೆ ಗುಟ್ಕಾ ತಿನ್ನೋದು ಪ್ರಾಕ್ಟೀಸ್ ಮಾಡಕ್ ಕುಂತಿಲ್ಲ. ಆ ಜನರಿಗೆ ಗುಟ್ಕಾ ಬಿಡಿಸಿ ನಾನು ಅಲ್ಲಾನ ಜಿಕ್ರಗಳು ತರಬೇಕು ಅನ್ನೋದು ಪ್ರಯತ್ನ ಮಾಡಕ್ ಕುಂತಿದಾರ ಆಲಿಮಿ ದೀನ್ ಅವರು. ಆ ಜನರಿಗೆ ಶರಾಯವನ್ನು ಬಿಡಿಸಿ ನಾನು ಹಲಾಲಿನ ಕೆಲಸಗಳು ತಗೊಂಡು ಬರಬೇಕು ಆಲಿಮಿ ದೀನ್ ಪ್ರಯತ್ನ ಮಾಡಕ್ ಕುಂತಿದಾರ. ಏನು ಕೆಟ್ಟ ಯುವಕರು ಇದಾರ, ಬೇನಮಾಜಿ ಜನರು, ಬ್ಯಾರ್ಯಾರ ಮಕ್ಕಳು ಸುಧಾರಣೆ ಆಗಿಲ್ಲ ತನ್ನ ತಾಯಿ ತಂದೆಯಿಂದ, ಇವರು ಆಲಿಮಿ ದೀನಿಂದ ಸುಧಾರಣೆ ಆಗ್ಲಿ, 4 ಹುಡುಗರ ಜೊತೆ ಗೆಳತನ ಮಾಡ್ಕೊಂಡು ಸುಧಾರಣೆ ಮಾಡಕ್ ಕುಂತಿದ್ದಾನೆ. ಹೊಟ್ಟೆ ಕಿಚ್ಚು ಚಾಲು, ಯಾಕೆಂದ್ರೆ ತನ್ನ ಮಕ್ಕಳು ಸುಧಾರಣೆ ಆಗಿಲ್ಲ, ಬ್ಯಾರೆ ಮಕ್ಕಳು ಸುಧಾರಣೆ ಹೊಟ್ಟೆ ಕಿಚ್ಚು ಚಾಲು. ಇದರ ಮೇಲೆ ತಗೊಂಡು ಬರ್ತಾರ ಆಲಿಮಿ ದೀನನ ಮೇಲೆ. ಮತ್ತು ಆಲಿಮಿ ದೀನರು ಬ್ಯಾರೆ ಜನರ ಜೊತೆ ಗೆಳತನ ಮಾಡಬಾರ್ದು, ಅವ್ರ ಜೊತೆ ಕುಂದರಬಾರ್ದು, ಹೇಳಬಾರ್ದು, ಮಾತಾಡಬಾರ್ದು, ಹೋಗಬಾರ್ದು. ಮತ್ತೆ ಏನ್ ಮಾಡ್ಬೇಕು ಆಲಿಮಿ ದೀನರು? ಏನ್ ರೂಮ್ ನಲ್ಲಿ ಕುಂತು ಮಸಾ ಮಾಡ್ಬೇಕು, ತಿನ್ನಿದ್ದಿ ಮಾಡ್ಬೇಕು ಆಲಿಮಿ ದೀನರು? ಹೇಗೆ ಗೊತ್ತಾ, ಆಲಿಮಿ ದೀನನ ಕೆಲಸ ಏನು? ಜನರು ಕೆಟ್ಟ ದಾರಿ ಒಳಗಿದಾರ, ಅವ್ರ ತನಕ ನಾನು ಹೋಗಬೇಕು, ಹೋಗಿ ಅವ್ರ ಮುಂದೆ ನಾನು ನಿಂದಿರ್ಬೇಕು. ಯಾಕಪ್ಪ ಎದಕ್ ಮಾಡಕ್ ಕುಂತಿದ್ದೀರಾ? ಒಮ್ಮೆಗೆ ಯಾರು ಸುಧಾರಣೆ ಆಗೋದಿಲ್ಲ, ಒಮ್ಮೆಗೆ ಯಾರು ಸುಧಾರಣೆ ಆಗೋದಿಲ್ಲ. ನಿಮ್ಮ ಮನೆಯೊಳಗೆ ಎಲ್ಲಾರ್ದು ಮಕ್ಕಳಿದಾರ, ಸಾಲಿಗೆ ಈಗ ಹೊಂಟಿದಾರ. ನಾಳಿಂದ ನೌಕರಿಗೆ ಹೋಗಂದ್ರೆ ಯಾರಾದ್ರೆ ಮಕ್ಕಳು ಹೋಗ್ತಾರ ನೌಕರಿಗೆ? ನಾಳಿಂದ ಹೇಳ್ರಿ ನಿಮ್ಮ ಮಕ್ಕಳಿಗೆ, ಹೋಗಿ ಅಲ್ಲಿ ಡಾಕ್ಟರ್ನ ಕುರ್ಸಿ ಮೇಲೆ ಕುಂದರ್ಬೇಕು ನೋಡಿ, ನೀನು ಕುಂದರ್ತಾರ ಯಾರಾದ್ರೆ ಮಕ್ಕಳು? ಅಪ್ಪಾಜಿ ಇದು ಮೊದಲೇ ಕ್ಲಾಸ್ ನಂದು, ಇನ್ನು 1ನೇ ತರಗತಿ ಅದೀನಿ, 5ನೇ ತರಗತಿ ಅದೀನಿ, ಏನ್ ಹೇಳಕ್ ಕುಂತಿದ್ದೀರಾ? ತನ್ನ ಮಕ್ಕಳು ಹೇಳ್ತಾರ, ಅಪ್ಪಾಜಿ ಇನ್ನು ನನ್ನ ಜ್ಞಾನ ಇದೆ ಕಲಿಯೋದು, ಪೂರ್ತಿ ಕಲ್ತಿದ್ದ ನಂತರ ಆಮೇಲೆ ಹೋಗಿ ನಾನು ಆ ಸ್ಥಾನ ತಗೊಂತೀನಿ. ಅದೇ ರೀತಿ ಪ್ರೀತಿಯ ಸಹೋದರರೇ, ಒಮ್ಮೆಗೆ ನಮಾಜ್ ಯಾರಾಗುದಿಲ್ಲ. ಅವ್ರಿಗೆ ನಾವು ಸುಧಾರಣೆ ಮಾಡ್ಬೇಕಂದ್ರೆ 1 ವರ್ಷ, 2 ವರ್ಷ, 6 ತಿಂಗಳ, 8 ತಿಂಗಳ ಅವ್ರ ಮ್ಯಾಲೆ ನಾವು
ಏನು ಪ್ರಯತ್ನ ಮಾಡ್ತಾ ಇರಬೇಕು, ಆವಾಗ ಹೋಗಿ ಅವ್ರು ಸುಧಾರಣೆ ಆಗ್ತಾರ, ಅಲ್ಲೇ ತನಕ ಸುಧಾರಣೆ ಆಗೋದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ಹೇಳ್ತಾನೆ, ಇನ್ನಮಾ ಯಖ್ಶಾ ಅಲ್ಲಾಹ್ ಮಿನ್ ಇಬಾದಿಹಿಲ್ ಉಲಮಾ. ಉಲಮಾ ಆಲಿಮಿ ದೀನ್ ಅಂದರೆ ಎಂತದು, ಅವ್ರ